ಮೀಟ್ ಉದ್ದೇಶ ಏನಂತಂದರೆ ಇದೊಂದು ಜನಜಾಗೃತಿ ಮೂಡಿಸುವಂಥದ್ದು. ಆಮೇಲೆ ಒಂದು ಪ್ರೆಸ್ ಮೀಟ್ ಉದ್ದೇಶ ಜನಜಾಗೃತಿ ಮೂಡಿಸುವಂಥದ್ದು. ಆಮೇಲೆ ಯಾರು ವಂಚನೆಯನ್ನು ಮಾಡ್ತಾರೆ, ಫ್ರಾಡನ್ನು ಮಾಡ್ತಾರೆ, ಸೊ ಅವರಿಗೆ ಸರಿಯಾದ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕನ್ನೋ ಉದ್ದೇಶದಿಂದ ಈ ಪ್ರೆಸ್ ಮೀಟ್ನ ಮಾಡ್ತಿರೋದು. ಸೊ ದ ಇಶ್ಯೂ ಏನಂತಂದರೆ ಇದೇನು ಹೊಸ ಇಶ್ಯೂ ಅಲ್ಲ. 1 ವರ್ಷದಿಂದ ವಿಜಾಪುರದಲ್ಲಿ ತುಂಬ ಪ್ರಕರಣಗಳು ನೀವು ಕೇಳಿರ್ತೀರಿ. ಅದು ಭೂಹಗರಣ ಆಗಿರ್ಬೋದು ಅಥವಾ ಪ್ರಾಪರ್ಟಿನ ಫೋರ್ಜರಿ ಮಾಡಿ ಇನ್ನೊಬ್ಬರಿಗೆ ಮಾರುವಂಥದ್ದಾಗಿರ್ಬೋದು. ಸೊ ಇದು ಕೂಡ ಅದೇ ರೀತಿಯಾದಂಥ ಒಂದು ಪ್ರಕರಣ. ಸೊ ಈ ಪ್ರಕರಣದಲ್ಲಿ ಮೋಸ ಒಳಗಾದ ವ್ಯಕ್ತಿ ಅಂತಂದರೆ ನನ್ನ ಹೆಸರು ರೇವಣ್ ಸಿದ್ದಪ್ಪ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ರೇವಣ್ ಸಿದ್ದಪ್ಪ ಠೇಕೂರ್, ಸಾಫ್ಟ್ವೇರ್ ಇಂಜಿನಿಯರ್ ವರ್ಕಿಂಗ್ ಇನ್ ಬೆಂಗಳೂರು. ಸೊ ಓಕೆ, ಏನಂತಂತಂದರೆ ಸೊ ಇಲ್ಲಿ ರಾಜ್ಕುಮಾರ್ ಲೇಔಟ್ ಹತ್ರ ಇರುವಂಥ ಮಹಾಲ್ ಬಾಗೇತ್ ಸರ್ವೆ ನಂಬರ್ 692/D ಅಲ್ಲಿ ಒಂದು ಹೊಸ ಲೇಔಟ್ನ ನಿರ್ಮಾಣ ಮಾಡಿರ್ತಾರೆ. ಸೊ ನಾವು ಅಲ್ಲಿ ವಾಕ್ ಮಾಡಬೇಕಾದ್ರೆ ಹೊಸ ಲೇಔಟ್ನ ನೋಡ್ತೀವಿ, ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಟಪಾಲ್ ರೆಸಿಡೆನ್ಸಿ ಅಂತ ಹಾಕಿದ್ದಾರೆ. ಸೊ ಅದನ್ನ ಡೆವಲಪ್ ಮಾಡಿದವರು ರಾಕೇಶ್ ಕಲ್ಲೂರ್ ಆ್ಯಂಡ್ ಬಿಳ್ಗಿ ಡೆವಲಪರ್ಸ್. ಸೊ ಅದರಲ್ಲಿ ರಾಕೇಶ್ ಕಲ್ಲೂರ್ದೆಲ್ಲ ಹೆಸರಿರುತ್ತೆ, ನಾವು ನೋಡ್ತೀವಿ. ಆಮೇಲೆ ಅವ್ರಿಗೆ ಸಂಪರ್ಕ ಮಾಡ್ತೀವಿ, ಅವ್ರ ಆಫೀಸ್ಗೆ ಹೋಗ್ತೀವಿ. ಸೊ ಈ ಥರ ಹೊಸದೊಂದು ಲೇಔಟ್ನ ನಿರ್ಮಾಣ ಮಾಡಿದ್ರಲ್ಲ, ಅಲ್ಲಿ ನಾವು ಪ್ಲಾಟ್ ತೊಗೊಳ್ಬೇಕಂತ ಇಚ್ಛಿಸಿದ್ದೀವಿ ಅಂದ್ಬಿಟ್ಟು ಅವ್ರ ಹತ್ರ ಹೋಗ್ತೀವಿ. ಅವ್ರ ಆಫೀಸಲ್ಲಿರುತ್ತೆ ಅಂತಂದರೆ ವಿಜಯಪುರದ ರಿಜಿಸ್ಟ್ರೇಷನ್ ಆಫೀಸು, ವನಶ್ರೀ ಬ್ಯಾಂಕ್ ಇದೆ, ಅದರ ಒಳಗಡೆ ಅವ್ರ ಆಫೀಸ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಡಿಸ್ಕಷನ್ನ ಮಾಡ್ತೀವಿ. ಅವ್ರು ಕೇಳ್ತಾರೆ ಅಲ್ಲೇ ಹೋಗೋಣ ಲೇಔಟ್ಗೆ ಅಥವಾ ಇಲ್ಲೇ ಕೂತು ಡಿಸ್ಕಷನ್ ಮಾಡೋಣ ಅಂತ ಕೇಳ್ತಾರೆ. ನಾವು ಲೇಔಟ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ, ಇಲ್ಲೇ ಮ್ಯಾಪಲ್ಲೇ ನೀವು ಪ್ಲಾಟ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಅದು ಏನು ಅಮೌಂಟ್ ಎಲ್ಲ ಮಾತಾಡೋಣ ಅಂದ್ಬಿಟ್ಟು ಸೊ ಅಲ್ಲೆಲ್ಲ ಪ್ಲಾಟ್ ಎಲ್ಲ ಚೂಸ್ ಮಾಡ್ತೀವಿ. ಪ್ಲಾಟ್ ನಂಬರ್ 77, ಆಮೇಲೆ ಎಷ್ಟು ದುಡ್ಡು ಎಲ್ಲನೂ ಡಿಸ್ಕಸ್ ಮಾಡ್ತೀವಿ. ಸೊ ಫೈನಲಾಗಿ 7,43,000ಕ್ಕೆ ಅದು ಸೆಟಲ್ಮೆಂಟ್ ಆಗುತ್ತೆ. ಓಕೆ ಅಂತ ಹೇಳಿಬಿಟ್ಟು ನಾವು ಅದನ್ನ RTGS ಮುಖಾಂತರ ರಾಕೇಶ್ ಕಲ್ಲೂರ್ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆಮೇಲೆ ಸೇಲ್ ಅಗ್ರಿಮೆಂಟ್ನ 7/2/2024 ಅವತ್ತು ಸೇಲ್ ಅಗ್ರಿಮೆಂಟ್ನ ಮಾಡ್ಕೋತೀವಿ. ಸೊ ಅದೇ ಸೇಲ್ ಅಗ್ರಿಮೆಂಟ್ನ 12/2/2024ಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಇದಕ್ಕೂ ಮುಂಚೆ ನಾವು ನಮ್ಮ ಎಂಡಿಂದ ಹೊಸ ಲೇಔಟ್ ಆಗಿದೆ, ಸೊ ಇದಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದೆನಾ, DC ಅಪ್ರೂವಲ್ ಇದೆನಾ, ಸೊ ಆಮೇಲೆ ಈ 77 ಪ್ಲಾಟ್ ಮೇಲೆ ಇದನ್ನ ಯಾರಿಗಾದರೂ ಮುಂಚೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರಾ. ಸೊ ಆ ರೀತಿಯಾಗಿ ಎಲ್ಲ ತನಿಖೆನ ನೋಡ್ತೀವಿ. ಯಾವುದೇ ರೀತಿಯಿಂದ ಇಶ್ಯೂ ಇರೋದಿಲ್ಲ ಅದರಲ್ಲಿ. ಸೊ ಎವ್ರಿಥಿಂಗ್ ವಾಸ್ ಕ್ಲಿಯರ್ ಆ್ಯಂಡ್ ಪರ್ಫೆಕ್ಟ್. ಸೊ ನಾವು ಎಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇನ್ನೇನು ಪೊಸಿಷನಲ್ಲಿ ಇದ್ಬಿಟ್ಟು ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಹೀಗಿರಬೇಕಾದ್ರೆ ಒಂದು 2 months ಬಿಟ್ಟು ಒಂದು ನೋಟಿಸ್ ಬರುತ್ತೆ ನನಗೆ. ಸೊ ಅದು ಯಾರು ಕಳಿಸಿದಂತಂದರೆ ಆ ವ್ಯಕ್ತಿ ಹೆಸರು ಅಷ್ಟೊಂದು ಹನುಮಂತ್ ತಂದೆ ವೀರಣ್ಣ ನಾಯ್ಕೋಡಿ, ಮನಗೋಳಿ ಅಗಸಿ, ಇವರಿಂದ ನನಗೊಂದು ನೋಟಿಸ್ ಬರುತ್ತೆ. ಸೊ ಆ ನೋಟಿಸಲ್ಲಿ ಏನಿರುತ್ತೆ ಅಂತಂದರೆ ಇದಕ್ಕಿಂತ ಮೊದಲು ಅಂದರೆ ನಾವು ಫೆಬ್ರವರಿ 12ನೇ ತಾರೀಕು 2024ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ. ಸೊ ಇದಕ್ಕಿಂತ ಮುಂಚೆ ಅಂದರೆ ಡಿಸೆಂಬರ್ ಸಮ್ ಡೇಟ್ ಇದರಲ್ಲೆಲ್ಲ ಇದೆ ಡಾಕ್ಯುಮೆಂಟಲ್ಲಿ. ಆ ಡೇಟ್ಗೆ ಅವರು ಮಾತುಕತೆ ಮಾಡಿಬಿಟ್ಟು ಅವ್ರಿಗೆ ಒಂದು ಸೇಲ್ ಅಗ್ರಿಮೆಂಟ್ನ ಮಾಡಿಕೊಟ್ಟಿರ್ತಾರಂತೆ. ಈ ಪ್ಲಾಟ್ನ ನಿಮಗೆ ಕೊಡ್ತೀವಿ ಅಂದ್ಬಿಟ್ಟು ಟೋಕನ್ ಅಮೌಂಟಾಗಿ ಅಡ್ವಾನ್ಸು 50,000 ಕೊಟ್ಟಿರ್ತಾರೆ. ಸೊ ಮತ್ತೆ 1 year ಫುಲ್ ಸೆಟಲ್ಮೆಂಟ್ ಮಾಡಿಬಿಟ್ಟು ನಾವು ಅದನ್ನ ರಿಜಿಸ್ಟರ್ ಮಾಡ್ಕೋತೀವಿ ಅಂದ್ಬಿಟ್ಟು ಮಾತುಕತೆಯಾಗಿ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಂತೆ. ಸೊ ಅದನ್ನು ಮತ್ತೆ ಅವರು ಜನವರಿ 5ನೇ ತಾರೀಕು ಬಂದುಬಿಟ್ಟು ಮತ್ತೆ 2 ಲಕ್ಷ ಕೊಡ್ತಾರಂತೆ. ಸೊ 2 ಲಕ್ಷ ಕೊಟ್ಬಿಟ್ಟು ಅಲ್ಲಿಗೆ 2.5 ಲಕ್ಷ ಆಗುತ್ತೆ ಅವ್ರದ್ದು. ಸೊ ಅವರು ಆ ಪ್ಲಾಟಲ್ಲಿ 6,20,000ಕ್ಕೇನೋ ಅವರು ತೊಗೊಳ್ಬೇಕಂತ ಡಿಸೈಡ್ ಆಗಿರುತ್ತೆ. ಸೊ ಟೋಟಲ್ ಇವಾಗ 2,50,000 ಅವ್ರು ಕೊಟ್ಟಿರ್ತಾರೆ. 3 ಲಕ್ಷ 2,50,000 ಓಕೆ, ಆಮೇಲೆ ಒಂದು ಸರಿ 50,000 ಓಕೆ 3 ಲಕ್ಷ ಕೊಟ್ಟಿರ್ತಾರೆ. ಇನ್ನು 3,20,000 ಪೆಂಡಿಂಗ್ ಇರುತ್ತೆ. ಸೊ ಅದು ಕಾಂಟ್ರಾಕ್ಟ್ ಹೆಂಗೆ 1 year ಇದೆಯಲ್ಲ, 1 year ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಂತ ಇರ್ತಾರಂತೆ. ಸೊ ಮತ್ತೆ ಮಾರ್ಚಲ್ಲಿ ಬರ್ತಾರಂತೆ ಫುಲ್ ಅಮೌಂಟ್ನ ತೊಗೊಂಬಂದ್ಬಿಟ್ಟು. ಈ ರಾಕೇಶ್ ಕಲ್ಲೂರು ಮತ್ತು ಸರ್ತಾಜ್ ಬೆಳಗಿ ಅವ್ರಿಗೆ ಸೊ ಸಂಪರ್ಕಿಸಿದಾಗ ನಾನೆಲ್ಲ ಅಮೌಂಟ್ ತೊಗೊಂಬಂದಿದ್ದೀನಿ, ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂದಾಗ ಸೊ ಅವ್ರು ಹೇಳ್ತಾರಂತೆ ಪೇಪರೆಲ್ಲ ರೆಡಿ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಬಾ, ಆ ರೀತಿ ಹೇಳ್ತಾ ಹೋಗ್ತಾರಂತೆ. ಅವ್ನಿಗೆ ಡೌಟ್ ಬಂದುಬಿಟ್ಟು ಅವ್ನು ಚೆಕ್ ಮಾಡಿ ನೋಡಿದಾಗ ಆಲ್ರೆಡಿ ಈ ಪ್ಲಾಟ್ನ ನನಗೆ ಸೇಲ್ ಮಾಡಿರೋದು ಅವನಿಗೆ ಗಮನಕ್ಕೆ ಬರುತ್ತಂತೆ. ಸೊ ಇದನ್ನು ಬಂದ ತಕ್ಷಣ ಸೊ ಈ ರೀತಿಯಾಗಿ ಅವನು ಒಂದು ಫ್ರೇಮ್ ಮಾಡಿಬಿಟ್ಟು ಒಂದು ನೋಟಿಸ್ ಕಳಿಸಿರೋದು ನನಗೆ. ನಾನು ಇದೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂತಂದರೆ ಈ ಥರ ತುಂಬ ಫೇಕ್ ನೋಟಿಸ್ಗಳು ಕಳಿಸ್ತಿರ್ತಾರೆ ಜನಗಳು. ಸೊ ಲೆಟ್ ಸಿ ಇಫ್ ಇಟ್ಸ್ ಕಮ್ಸ್ ಇನ್ ಕೋರ್ಟ್ ಅಂದ್ಬಿಟ್ಟು ನಾನು ಸುಮ್ಮನೆ ಸೈಲೆಂಟಾಗಿರ್ತೀನಿ. ಅದು ಮುಂದೆ ಹೋಗ್ತಾ ಏನಾಗುತ್ತೆ, ಕೋರ್ಟ್ಗೂ ಬರುತ್ತೆ. ಕೋರ್ಟಲ್ಲಿ ಅದು ದಾವೆ ಹೂಡ್ತಾರೆ, ಅದು ಬೇರೆ ವಿಷಯ.
ಸೊ ಕೋರ್ಟಲ್ಲಿ ದಾವೆ ಹೊಡೆದಾಗ ನಾನು ಆವಾಗಲೂ ಕೂಡ ಸುಮ್ಮನೆ ಇರ್ತೀನಿ, ಓಕೆ ಕೋರ್ಟಲ್ಲಿ ದಾವೆ ಹೊಡಿದಾರೆ, ಸೊ ಲೆಟ್ಸ್ ಫೈಟ್ ಇಟ್ ಲೀಗಲಿ ಅಂದ್ಬಿಟ್ಟು ನಾನು ವಕೀಲರ ಇಟ್ಬಿಟ್ಟು ಸರ್ ಅದು ಏನು ಆ್ಯಕ್ಚುಲಿ ಅವ್ರು ಮೋಸ ಮಾಡಿದ್ದಾರೆ, ಯಾಕಂದರೆ ರಾಕೇಶ್ ಕಲ್ಲೂರು ಬಿಳ್ಗಿ ಅವರು ದೇರ್ ಲುಕ್ಸ್ ವೆರಿ ರೆಪ್ಯೂಟೆಡ್, ಅವರು ಒಂಥರ ಪ್ರಭಾವಿ ವ್ಯಕ್ತಿಗಳು, ರೆಪ್ಯೂಟೆಡ್ ಥರ ನನಗೆ ಕಾಣಿಸ್ತಾರೆ, ಅವ್ರು ಮೋಸ ಮಾಡಿರಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಸುಮ್ಮನೆ ಹೋಗಿ ವಿನಾಕಾರಣ ಅವ್ರನ್ನ ಕೇಳೋದಾಗಲಿ ಏನೇ ಆಗಲಿ ಆ ರೀತಿ ಮಾಡೋದು ಬೇಡ, ನನಗೆ ಲೀಗಲ್ ಡಾಕ್ಯುಮೆಂಟ್ ಸಿಗಲಿ, ಅವ್ರು ಮೋಸ ಮಾಡಿದ್ರೆ ಅನ್ನೋದಕ್ಕೆ ಪ್ರೂಫ್ ಸಿಗಲಿ, ಆಮೇಲೆ ನಾನು ಏನು ಕಾನೂನು ಆ್ಯಕ್ಷನ್ ತೊಗೋಬೇಕು ಅದನ್ನ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ನಮ್ಮ ಲಾಯರ್ ಹತ್ರ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ನ ತೆಗೆಸ್ಕೋತೀನಿ. ಸೊ ಡಾಕ್ಯುಮೆಂಟ್ ಶಾಕ್ ಆಗುತ್ತೆ. ಏನು ಅಂತಂತಂದರೆ ಈ ರಾಕೇಶ್ ಕಲ್ಲೂರವರು ಅವ್ರದ್ದೇ ಆದಂಥ ಒಂದು ನೋಟ್ ಪ್ಯಾಡಲ್ಲಿ ಅವ್ರಿಗೆ ಮನಸೋ ಇಚ್ಛಾ ಬಂದಂಗೆ ಏನು ಬೇಕೋ ಅದನ್ನ ಬರೆಸ್ಕೊಂಡು ಅಂದರೆ ಬರೆದು ಈ ರೀತಿ ಇದನ್ನ ಒಂದು ಅಗ್ರಿಮೆಂಟ್ ಅಂತ ಒಂದು ಕೊಡ್ತಾರೆ, ಇದು ಫಸ್ಟ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅದನ್ನ ಮತ್ತೆ ಅವನು ಫಸ್ಟ್ 50,000 ಕೊಟ್ಟಾಗ ಇದು ಕೊಡ್ತಾರೆ, ಆಮೇಲೆ ಮತ್ತೆ 2,50,000 ಕೊಟ್ಟಾಗೆ ಮತ್ತು ಈ ಡಾಕ್ಯುಮೆಂಟ್ನ ಒಂದು ರೆಡಿ ಮಾಡ್ತಾರೆ, ಈ ಡಾಕ್ಯುಮೆಂಟ್ನ ಕೊಡ್ತಾರೆ. ಸೊ ಇದು ನೋಡಿದ್ರೆ ಜಸ್ಟ್ ಇಟ್ಸ್ 2 ವೈಟ್ ಶೀಟ್ಸ್, ಇದನ್ನ ಎಲ್ಲಿ ಬೇಕಾದರೂ ಸಿಗುತ್ತೆ, ನಮ್ಗೆ ಹೇಗೆ ಬೇಕಾದ್ರೂ ಬರ್ಸ್ಕೋಬೋದು, ಹೇಗೆ ಬೇಕಾದ್ರೂ ಅಗ್ರಿಮೆಂಟ್ ಮಾಡ್ಕೋಬೋದು. ಸೊ ನಂಗೆ ಡೌಟ್ ಬರುತ್ತೆ, ಸೊ ಇವ್ರು ಈ ರೀತಿ ಮಾಡಿದಾರಲ್ಲ, ಇದು ಏನು, ಇದರಲ್ಲಿ ಏನೋ ಇಂಟೆನ್ಷನ್ ಇದೆ, ಫ್ರಾಡ್ ಮಾಡೋ ಇಂಟೆನ್ಷನ್ನೇ ಎದ್ದು ಕಾಣ್ತಾ ಇದೆ. ಯಾಕಂತಂದರೆ ಆನ್ಲೈನ್ದು ಅಮೌಂಟ್ ಟ್ರಾನ್ಸ್ಫರ್ ಆಗಿದ್ರೆ ಅದರದ್ದೆಲ್ಲ ಇರಬೇಕಿಲ್ಲ, ಆನ್ಲೈನ್ದು ಏನಾದರೂ RTGS ಮಾಡಿದ್ದಾರೆ, ಸುಮ್ಮನೆ ಕ್ಯಾಶ್ ಥ್ರೂ ಕೊಟ್ಟು 2 ಲಕ್ಷ ಕೊಟ್ಟಿನಿ 5 ಲಕ್ಷ ಕೊಟ್ಟಿನಿ ಏನಾದರೂ ಬರ್ಕೋಬೋದು. ಆಮೇಲೆ ಇದು ಒಂದು ನೋಟ್ರಿನೂ ಇಲ್ಲ, ಒಂದು ರಿಜಿಸ್ಟ್ರೇಷನ್ನೂ ಇಲ್ಲ. ನಾನು ಎಲ್ಲ ರೀತಿಯಿಂದ ವಿಚಾರಿಸಿ ಆಮೇಲೆ ನನಗೆ ಗೊತ್ತಾಗುತ್ತೆ ಸೊ ದೇ ಆರ್ ಡೂಯಿಂಗ್ ಫ್ರಾಡ್ ಅಂತ. ಸೊ ಅದನ್ನ ನಾನು ಇಮಿಡಿಯೇಟಾಗಿ ಹೋಗ್ಬಿಟ್ಟು ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅದನ್ನ ನಾನು FIR ಮಾಡಿಸ್ತೀನಿ ಡೈರೆಕ್ಟಾಗಿ. ಯಾಕೆಂದರೆ ಫ್ರಾಡ್ ಆಗಿದ್ದು ಮೇಲ್ನೋಟಿಗೆ ನೋಡ್ತಾರೆ, ಹೌದು ಫ್ರಾಡ್ ಆಗಿದೆ, ನಿಮಗೆ ಮೋಸ ಆಗಿದೆ, ಸೊ ಇದು ಪ್ರಕರಣ ನೋಡಿದ್ರೆ ಇದು ಇಂಟೆನ್ಷಲಿ ಮಾಡ್ದಂಗೆ ಇದೆ ಅಂದ್ಬಿಟ್ಟು ಅವ್ರು ಪ್ರಕರಣ ದಾಖಲಿಸ್ಕೊಂಡ್ಬಿಟ್ಟು ಮಂಡೇ ನನಗೆ PSI ಫೋನ್ ಮಾಡ್ತಾರೆ, ಸರ್ ಬನ್ನಿ ಸ್ಥಳ ಮಾಜರ್ ಮಾಡಬೇಕು ನಿಮಗೆ, ಅವ್ರ ಆಫೀಸ್ಗೆ ಹೋಗೋಣ ಬನ್ನಿ ಅಂತ ಕರೀತಾರೆ. ನಾನು ರಾಕೇಶ್ ಕಲ್ಲೂರು ಆಫೀಸ್ಗೆ ಹೋಗ್ತೀನಿ. ರಾಕೇಶ್ ಕಲ್ಲೂರು ಆಫೀಸ್ಗೆ ಹೋದಾಗ PSI ಸರ್ ಜೊತೆ ಹೋದಾಗ ಸ್ಥಳ ಮಾಜರ್ ಮಾಡೋಕ್ಕೆ, ಸೊ ಆಗ ಅವರು ಬನ್ನಿ ನಿಮ್ಮ ಮೇಲೆ FIR ಆಗಿದೆ, ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತಾರೆ. ಅವ್ರು ಅವಾಗ ಏನು ಮಾಡ್ತಾರೆ, ಫೋನ್ ತೆಗೆದುಬಿಟ್ಟು ಯಾರೋ DCP ಅಂತ ಇತ್ತು, ಆ DCPನವ್ರು ತೊಗೊಳ್ಳಿ, DCP ಅವ್ರು ಮಾತಾಡ್ತಿದ್ದಾರೆ ಅಂದ್ಬಿಟ್ಟು PSI ಸರ್ಗೆ ಫೋನ್ ಕೊಡ್ತಾರೆ. ಅಂದರೆ ಈ ರೀತಿ ಪ್ರಭಾವಿ ವ್ಯಕ್ತಿಗಳಿಂದ ಅವರು ಏನೋ ಒಂದು ಪ್ರಭಾವವನ್ನು ಹೇರಿಸುವಂಥದ್ದು, ಆ ರೀತಿ ಒಂದು 2-3 ಕರೆಗಳನ್ನು ಮಾಡಿ ಅವ್ರ ಮೇಲೆ ಮಾಡ್ತಾರೆ. ಸೊ ಅವರು PSI ಅವರು ಏನಿಲ್ಲ ಇದ್ದಿದ್ದು ಫ್ಯಾಕ್ಟ್ ಹೇಳ್ತಾರೆ, ಸರ್ ಹಿಂಗಾಗಿದೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ, ನಾವು ಏನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿ ಅವ್ನು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಪೊಲೀಸ್ ಸ್ಟೇಷನಲ್ಲಿ ಹೋದ್ಮೇಲೆ ಅಲ್ಲಿ ಆ ವ್ಯಕ್ತಿ ರಾಕೇಶ್ ಕಲ್ಲೂರನ್ನವ್ರು ಎಷ್ಟು ಉಡಾಫೆ ಆನ್ಸರ್ ಕೊಡ್ತಾನೆ, ಅವನು ಮೋಸ ಮಾಡಿದಾನೆ ಅನ್ನೋಕ್ಕೆ ಒಂದು ಗಿಲ್ಟಿನೆಸ್ ಇಲ್ಲ. ಅವ್ನಿಗೆ ಎಷ್ಟು ಉಡಾಫೆ ಆನ್ಸರ್ ಕೊಡ್ತಾನೆ ಅಂತಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿ ಕೇಳ್ತಾರೆ, ಯಾಕಪ್ಪ ಈ ಥರ ಹೀಗೆ ಒಬ್ಬ ನೋಟಿಸ್ ಕಳಿಸಿ ಕೋರ್ಟಲ್ಲಿ ಹಾಕಿದ್ದಾನಂತೆ, ಇವ್ರಿಗೆ ಕೊಟ್ಟಿದ್ದಾರಲ್ಲ ನೀವು ಹೆಂಗೆ ಅಂತ. ಸರ್ ಅದೇನು ನಮ್ಗೆ ಗೊತ್ತಿಲ್ಲ ಸರ್, ಅವರಿಬ್ಬರು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಫಸ್ಟ್ ಉತ್ತರ ಕೊಡ್ತಾನೆ. ಅದಕ್ಕೆ ಅವ್ರ ಅಧಿಕಾರಿಗಳು ಹೇಳ್ತಾರೆ, ಅವ್ರವ್ರು ಯಾಕಪ್ಪ ಬಗೆಹರಿಸ್ಕೊತಾರೆ, ನೀನು ದುಡ್ಡು ತೊಗೊಂಡಿರೋದು, ನೀನು ದುಡ್ಡು ಕೊಡಿ, ಇವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದು, ನೀನು ಬಗೆಹರಿಸ್ಕೊಡ್ಬೇಕು, ಆಯಿತು ಬಿಡಿ ಸರ್ ಇವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಧಿಕಾರಿಗಳು ಹೇಳ್ತಾರೆ, ಇವ್ರು ಯಾಕಪ್ಪ ದುಡ್ಡು ತೊಗೊಳ್ತಾರೆ, ಇವ್ರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಪ್ಲಾಟೇ ಇವ್ರದ್ದು, ಮತ್ತು ನಾನು ಏನು ಮಾಡೋಣ ಸರ್, ಅವರು ದುಡ್ಡು ತೊಗೊಳ್ಳಲ್ಲ ಅಂತಾರೆ, ಇವರು ದುಡ್ಡು ತೊಗೊಳ್ಳಲ್ಲ ಅಂತಾರೆ, ನಾನು ಏನು ಮಾಡೋಣ ಅಂತಾರೆ. ಅವ್ನಿಗೆ ಇನ್ನೂ ಗೊತ್ತಿರೋದಿಲ್ಲ, ಯಾಕಂದರೆ ನಾವು ಈ ಎವಿಡೆನ್ಸ್ನ ತೊಗೊಂಬಂದಿದ್ದೀವಿ, ಇವ್ನು ಕೊಟ್ಟಿರೋದು ಕ್ರಿಯೇಟ್ ಮಾಡಿರೋದು ಕೋರ್ಟಲ್ಲಿ ಕೊಟ್ಟಿರೋ ಎವಿಡೆನ್ಸ್ನ ಗೊತ್ತಿರೋದಿಲ್ಲ. ಆಗ ಅವ್ರ ಅಧಿಕಾರಿಗಳು ಅದನ್ನ ತೋರಿಸ್ತಾರೆ. ತೋರಿಸಿದ ತಕ್ಷಣ ಅವ್ನು ಶಾಕ್ ಆಗಿಬಿಟ್ಟು ಅವ್ರಿಗೆ ಕೇಳ್ತಾರೆ, ಮತ್ತು ಇದು ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಇವ್ರಿಗೂ ಬರೆದು ಕೊಟ್ಟಿದ್ದೀರಾ, ಇದರಲ್ಲಿ 2 ಕಡೆ ಬರ್ಕೊಡ್ತಾರೆ. ಏನಂತಂತಂದರೆ ಪೊಲೀಸವರು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ನಾವು ನಮ್ಮ ಕಡೆ ಇನ್ವೆಸ್ಟಿಗೇಷನ್ ನಾವು ಎಲ್ಲ ರೀತಿಯಿಂದ ಮಾಡ್ತಿದ್ದೀವಿ ಸರ್. ಸೊ ಅವರು ಹನುಮಂತ್ ನಾಯ್ಕೋಡಿ ಅನ್ನೋರು ರಾಕೇಶ್ ಕಲ್ಲೂರು ಮತ್ತು ಸರತರಾಜ್ ಬೆಳಗ್ಗೆ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಆತನ ಸಹಚರ ಅಂತ ಗೊತ್ತಿದೆ, ನಮಗೆ ಬಂದಿರೋಂಥ ಮಾಹಿತಿ ಸಹಚರ. ಆಮೇಲೆ ಈ ರೀತಿ ಇವತ್ತು ಹನುಮಂತ್ ನಾಯ್ಕೋಡಿ ಆಗಿರ್ಬೋದು, ಹೀ ಜಸ್ಟ್ ಎ ಡ್ಯಾನ್ಸರ್, ಇವ್ರು ಯಾವ ಟೂನ್ ಹಾಕ್ತಾರೆ ಅದಕ್ಕೆ ಅವರು ಡ್ಯಾನ್ಸ್ ಮಾಡೋದು. ಸೊ ಈ ರೀತಿ ಒಂದೊಂದು ಎಕ್ಸ್ ಪಾರ್ಟಿನ ಇವರು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಯಾರು ಬೇಕಾದ್ರು ಈ ಥರ ಕ್ರಿಯೇಟ್ ಮಾಡಿ ಈ ಥರ ದಾವೆನ ಹೂಡಿಸೋದು. ಆದರೆ ಅಂದರೆ ಇವರೇನು ಪ್ರಭಾವಿಗಳಿದ್ದಾರೆ. ನಾನು ಹೋದಾಗ ನನ್ನ ಎದುರೇ DCPಗೆ ಫೋನ್ ಮಾಡಿ ಕೊಡ್ತಾರೆ. ಸೊ ಕೆಲವೊಂದು ಫೋಟೋಗಳು ಎಲ್ಲ ಇದ್ದಾವೆ, ನಿಮಗೆ ತೋರಿಸ್ತೀನಿ. ಯಾಕಂತಂದರೆ ಇವ್ರ ಹತ್ರ ತುಂಬ ದುಡ್ಡಿದೆ, ಆಮೇಲೆ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳ ಈ ಥರ ಅಮಾಯಕರ ಮೇಲೆ ಯಾರೂ FIR ಹಾಕೋಕ್ಕೆ ಮುಂದೆ ಬರಲ್ಲ ಅನ್ನೋದು ಅವ್ರದ್ದು ಧೈರ್ಯ. ಸೊ ಈ ಮೊದಲನೇದಾಗಿ ಅವತ್ತು ಪಂಚನಾಮ ಇದ್ದಾಗ ನಾನು ಕೂಡ ಪೊಲೀಸ್ನವ್ರ ಜೊತೆ ಹೋಗಿದ್ದೆ. ಪಂಚನಾಮ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಪಂಚನಾಮ ಇತ್ತು. ನನ್ನ ಹೆಸರು ಸಂತೋಷ್ ಚೌಧರಿ ಅಂತ. ಇವರು ನಮ್ಮ ತಂಗಿ ಏನದಲ್ಲ ಅವ್ರ ಗಂಡ. ಆ್ಯಕ್ಚುಲಿ
ಇವ್ರದ್ದು ಪ್ಲಾಟ್ ತೊಗೋಬೇಕಂತಂದ್ರೆ ಮುಖ್ಯವಾಗಿ ಕಾರಣ ನಾನೇ. ಏನಪ್ಪ ಅಂತಂದ್ರೆ ಈ ರಾಕೇಶ್ ಕಲ್ಲೂರು ಮತ್ತು ಸರ್ತಾಜ್ ಬೀಳ್ಗಿ ಇವರು ಸುಮಾರು 15 ವರ್ಷಗಳಿಂದ ನನಗೆ ತುಂಬ ಆತ್ಮೀಯ ಸ್ನೇಹಿತರು. ಈ ಒಂದು ಆತ್ಮೀಯ ಸ್ನೇಹಿತರ ಹತ್ರ ಇವರು ಡೆವಲಪರ್ ಇದ್ದಾರಪ್ಪ ಅಂತಂದು ಇವ್ರ ಹತ್ರ ಪ್ಲಾಟ್ ತೊಗೊಂಡು ಮಾಮ ಅಂತಂದು ನಾನು ಇವರಿಗೆ ಹೇಳಿದಾಗ ಅದನ್ನು ನಂಬ್ಕೊಂಡು ನಾವು ಇವ್ರ ಹತ್ರ ಏನು ಪ್ಲಾಟ್ ತೊಗೊಂಡಿವಲ್ಲ ಇದು ಮೋಸ ಮತ್ತು ವಂಚನೆಗೆ ಒಳಗಾಗಿ ಈ ಥರ ಆಗಿದೆ ನಮಗೆ. ಅದಕ್ಕೋಸ್ಕರ ಮೊದಲನೇದಾಗಿ ಇವತ್ತು ಪಂಚನಾಮ ಏನತ್ತಲ್ಲ ಇವ್ರ ಮೇಲೆ FIR ಐತಿ. FIR ಆಗಿ ಪಂಚನಾಮ ಕರ್ಕೊಂಡೋಗಿದ್ರು. ಅವರು ಯಾರೋ DCP ಅವ್ರಿಗೆ ಫೋನ್ ಹಚ್ಚಿ ಕೊಟ್ರಲ್ಲ, PS ಅವ್ರಿಗೆ ಪ್ರೆಷರ್ ಮಾಡ್ಲಿಕ್ಕೆ ನೋಡಿದ್ರು. PS ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಸರ್ FIR ರಿಜಿಸ್ಟರ್ ಆಗಿದೆ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ಮಾಡಲೇಬೇಕು ಕಾನೂನು ಪ್ರಕಾರ. ನಾವು DCP ಆದ್ರೂ ಕೂಡ ನಿಮಗೂ ಇದ್ರ ಪ್ರೊಸೀಜರ್ ಗೊತ್ತಿದೆ ಅಂತ ಹೇಳಿದ್ರು. ಬಟ್ ಈ ವ್ಯಕ್ತಿ ಏನು PS ಅವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ನನಗೆ ಹೇಳ್ತಾನೆ DCP ಚಿರೇಂದ್ರ ಕನಗಾಮಿ ಅವರು ನಿನ್ನನ್ನು ನೋಡ್ಕೋತಾರೆ, ಬಿಡೋದಿಲ್ಲ, ಅವರು ನನ್ನ ಪಾರ್ಟ್ನರ್ ಇದ್ದಾರೆ ಅಂತ ನನಗೆ ಹೇಳ್ತಾನೆ. ಅದಕ್ಕೆ ನಾನು DCP ಜಿನೇಂದ್ರ ಕನಗಾಮಿ ಇವರಿಗೆ ಏನು ಸಂಬಂಧ ಇರ್ಬೋದು, ಇವ್ರು ಯಾಕೆ ಇವ್ರ ಹೆಸರು ಹೇಳಿದ್ರು ಅಂತಂದ ನಾನು ವಿಚಾರ ಮಾಡಬೇಕಾದ್ರೆ ಇವರ ಫೇಸ್ಬುಕ್ಕು ಆಮೇಲೆ ಇವನು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಏನಿದಲ್ಲ ಇದನ್ನು ನಾನು ಸರ್ಚ್ ಮಾಡ್ತಾ ಕೂತ್ಕೊಂಡಾಗ ಈ ಥರ ಒಂದು ಒಡನಾಟ DCP ಚಿರೇಂದ್ರ ಕನಗಾಮಿ ಇವರು ಮೊದಲು DCP ಬೆಂಗಳೂರಿಗಿದ್ರು, ಇವಾಗ ಪ್ರೆಸೆಂಟ್ DCP ಏನಿದಾರಲ್ಲ ಇವರು ಹುಬ್ಳಿಗಿದ್ದಾರೆ. ಬಟ್ ಇವ್ರಿಗೆ ಒಂದು ಒಡನಾಟ ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಈತ ನನಗೆ ಇವರ ಹೆಸರನ್ನು ಹೇಳಿ ಹೆದರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಿದ. ಮತ್ತೆ ನಮ್ಮ ಮುಂದೆನೆ ಪೊಲೀಸ್ನವರು PS ಅವ್ರು ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ DCP ಅವ್ರ ಹೆಸರು ಹೇಳ್ಬಿಟ್ಟು PS ಅವರಿಗೆ ಒಂದು ಮೊಬೈಲ್ ಕಾಲನ್ನು ಕೊಡ್ತಾನೆ. ಬಟ್ ಇದನ್ನು PS ಅವರು ಇದನ್ನು ಸ್ಪಷ್ಟೀಕರಣ ಪಡಿಸಬೇಕು, ಅವರಿಗೆ ಯಾವ DCP ಅವರು ಮಾತಾಡಿದ್ರು, ಅವ್ರ ಹೆಸರು ಏನಂತಂದ್ರೆ ಇದನ್ನು ಆದರ್ಶ್ ನಗರ್ ಪೊಲೀಸ್ ಠಾಣೆಯ ಒಂದು PS ಅವರು ಸ್ಪಷ್ಟೀಕರಣ ಕೊಡಬೇಕು ಹೊರತು. ಬಟ್ ಈತ DCP ಜಿನೇಂದ್ರ ಕನಗಾಮಿ ಅವರ ಹೆಸರನ್ನು ನಮ್ಮ ಮುಂದೆ ಹೇಳ್ತಾನೆ, ಅಂದರೆ ನನಗೆ ಹೇಳಿ ಹೆದರಿಸೋಕೆ ಪ್ರಯತ್ನ ಪಡ್ತಾನೆ. ಬಟ್ ನಾನು ಮೊದಲಿಗೆ ಅನ್ಕೊಂಡಿರಲಿಲ್ಲ ಅವರು ಎಲ್ಲ ದೊಡ್ಡ IPS ಆಫೀಸರು ಇಂಥವ್ರ ಜೊತೆ ಎಲ್ಲ ಒಡನಾಟ ಇರಲಿಕ್ಕಿಲ್ಲ ಅಂತಂದು. ಇವರ ಸೋಷಿಯಲ್ ಮೀಡಿಯಾ ಏನು ಅಕೌಂಟ್ ಇದೆಯಲ್ಲ ಅದರಲ್ಲಿ ನೋಡಿದಾಗ ಇವು DCP ಜಿನೇಂದ್ರ ಕನಗಾಮಿ ಅವರು ಇದನ್ನ ಜೊತೆ ಇರುವಂಥ ಕೆಲವೊಂದಿಷ್ಟು ಇನ್ನೂ ಸಾಕಷ್ಟು ಫೋಟೋಗಳು ಮತ್ತು ಈ ಬೇರೆ ಬೇರೆ ಆಫೀಸರ್ಗಳ ಜೊತೆ ಇರುವಂಥ ಒಂದು ಫೋಟೋಗಳು ಕೂಡ ಇದ್ದು. ಬಟ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಫೋಟೋವನ್ನು ನಾನು ಪ್ರಸ್ತುತ ಯಾಕೆ ಪಡಿಸ್ತಾ ಇದ್ದೀನಪ್ಪ ಅಂತಂದ್ರೆ ಆತ ನನಗೆ DCP ಅವರ ಜಿನೇಂದ್ರ ಕನಗಾಮಿ ಅವರ ಹೆಸರನ್ನು ಹೇಳಿದಕ್ಕೋಸ್ಕರ ಈ ಫೋಟೋ ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮುಂದೆ ಅವಶ್ಯಕತೆ ಬಿದ್ದಲ್ಲಿ ಆತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ, ಏನೇನಿದ್ದಾರೆ ಅಂತಂದ ಆ ಒಂದು ತನಿಖಾ ಇದಕ್ಕೊಂದು ತೊಂದರೆ ಆಗಬಾರ್ದು ಅಂತಂದು ನಾನು ಇವಾಗ ಹಾಜರುಪಡಿಸ್ತಾ ಇಲ್ಲ. ಮುಂದೆ ಅವಶ್ಯಕತೆ ಬಿದ್ದಾಗ ನಾನು ಮತ್ತೊಮ್ಮೆ ಮಾಧ್ಯಮಗೋಷ್ಠಿಯನ್ನು ಇದು ಕರೆದುಕೊಂಡು ಸಂಪೂರ್ಣ ದಾಖಲಾತಿಗಳನ್ನು ಕೂಡ ಒದಗಿಸ್ತೀನಿ. ಲೇಔಟ್ ಅನ್ನು ಕೇಳ್ತೀನಿ, ಈ ಪ್ಲಾಟ್ ನಮಗೆ ಬೇಕು, ಇದಕ್ಕೋಸ್ಕರ ನೀವು ಏನು ಪ್ರೈಸ್ ಕೋಟ್ ಮಾಡ್ತೀರಿ ಅಂತ ಕೇಳಿದಾಗ ನಾವು 2200 ರೂಪಾಯಿ ಸ್ಕ್ವೇರ್ ಫೀಟ್ 2200 ರೂಪೀಸ್ ಸ್ಕ್ವೇರ್ ಫೀಟನ್ನು ಕೋಟ್ ಮಾಡ್ತಾ ಇದ್ದೀವಿ. ಯಾರಿಗೆ ಬೇಕಾಗಿದೆ ಅಂತ ಕೇಳ್ತಾನೆ, ನನಗೇ ಬೇಕಾಗಿದೆ ಅಂತ ಹೇಳಿದಾಗ ಆಯಿತು ನೀವು ನಮ್ಮ ಆಫೀಸ್ಗೆ ಬನ್ನಿರಿ ಮಾತಾಡೋಣ ಅಂತ ಹೇಳ್ತಾರೆ. ಮಾತಾಡೋಣ ಅಂತ ಹೇಳಿದಾಗ ನಾವು ಅವ್ರ ಆಫೀಸ್ಗೆ ಹೋಗ್ತೀವಿ, ಕೂತಾಗಿ ನನ್ನ ಫ್ರೆಂಡ್ ಆಗಿರೋದ್ರಿಂದ ನಾವು ಮಾತಾಡ್ತೀವಿ. ನಾವು 3 ಪ್ಲಾಟನ್ನು ಕೇಳಿರ್ತೀವಿ, ಪ್ರತಿಯೊಂದು ಪ್ಲಾಟಿಗೆ ಅವರು 2100 ರೂಪಾಯಿ ಹೇಳ್ತಾರೆ. ಬಟ್ ನಾವು ಇನ್ನೊಂದು ಸ್ವಲ್ಪ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ವಲ್ಪ ನನಗೆ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಆತ ಹಿಂಗೆ ಮೋಸ ಮಾಡೋ ಉದ್ದೇಶಕ್ಕೋಸ್ಕರ ಈಗ ರೇಟ್ ಕಡಿಮೆ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಲಾಸ್ಟಿಗೆ ಬಂದುಬಿಟ್ಟು 1950 ರೂಪಾಯಿ ಸ್ಕ್ವೇರ್ ಫೀಟ್, ಅಂದರೆ 30-50 ಒಂದು ಪ್ಲಾಟಿಗೆ 29,25,000 ರೂಪಾಯಿ ಆಗುತ್ತೆ ಅಪ್ರಾಕ್ಸಿಮೇಟ್, ಅಂದರೆ ಒಂದು 30 ಲಕ್ಷ ಒಂದು ಪ್ಲಾಟಿಗೆ. ಬಟ್ ಇವರು ಸರ್ಕಾರಕ್ಕೆ ವಂಚನೆ ಮಾಡೋಗೋಸ್ಕರ ಪ್ಲಾಟ್ ವ್ಯಾಲ್ಯೂಷನ್ ಅನ್ನು ಸರ್ಕಾರದ ಒಂದು ಇದಕ್ಕೆ ಕಡಿಮೆ ಮಾಡ್ತಾರೆ. ಅದನ್ನು ಎಷ್ಟಕ್ಕೆ ಮಾಡಿದ್ರಪ್ಪ ಅಂದರೆ 7,43,000 ರೂಪಾಯಿ ಅದರ ಪ್ಲಾಟ್ ವ್ಯಾಲ್ಯೂಷನ್ ಮಾಡ್ತಾರೆ. ಇನ್ನುಳಿದ 23 ಲಕ್ಷಗಳನ್ನು ನಮ್ಮ ಕಡೆಯಿಂದ ದುಡ್ಡನ್ನು ಬ್ಲ್ಯಾಕ್ ರೂಪದಲ್ಲಿ ತಗೋತಾರೋ. ಇದಕ್ಕೆ ಯಾಕೆ ಬ್ಲ್ಯಾಕ್ ರೂಪದಾಗ ಕೊಡಬೇಕಪ್ಪ ಅಂತಂದ್ರೆ ಅವ್ರು ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನಾವು ಈ ಪ್ಲಾಟಿಗೆ ಸಂಬಂಧಿಸಿದ 29 ಲಕ್ಷಗಳನ್ನು ನಾವು RTGS ಮುಖಾಂತರ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳಿದಾಗ ಸ್ಪಷ್ಟವಾಗಿ ಅವರು ಡಿನೈ ಮಾಡ್ತಾರೋ. ಯಾಕಂತಂದ್ರೆ ಈ ಸಂಬಂಧಿಸಿದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಫೋನ್ ಕಾಲ್ಸ್ನಲ್ಲಿ ಎಲ್ಲವೂ ಇದೆ. ಏನಪ್ಪ ಅಂತಂದ್ರೆ ನೀವು 29 ಲಕ್ಷ ರೂಪಾಯಿನ ಕೊಟ್ಟಿರ್ತೀವಿ ಈ ಪ್ಲಾಟಿಗೆ, ಲೀಗಲ್ ಆಗಿ 29 ಲಕ್ಷಕ್ಕೆ ಖರೀದಿ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ನೀವು ಟ್ಯಾಕ್ಸ್ ಕಟ್ಟಬೇಕು, ನಾವು ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಅದು ಆಸ್ಪದ ಆಗೋದಿಲ್ಲ. ಅದಕ್ಕೋಸ್ಕರ ನೀವು 7,43,000ಕ್ಕೆ ಕೊಡಬೇಕು. ನಿಮಗೆ ಪ್ಲಾಟ್ ಬೇಕಂತಂದ್ರೆ ಉಳಿದ ಹಣವನ್ನು ನೀವು ಬ್ಲ್ಯಾಕ್ನಲ್ಲಿ ನಮಗೆ ನಗದು ರೂಪದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಈ ವಿಷಯ ನಮಗೆ ಇವರು ಈ ವಂಚನೆ ಈ ರೀತಿ ಮಾಡೋಕ್ಕೋಸ್ಕರ ಇವ್ರು ಮಾಡ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಈ ಹಿಂದೆ ಸಾಕಷ್ಟು ಡೆವಲಪರ್ಗಳು ಏನೇನೋ ಪ್ಲಾಟನ್ನು ಒಂದು ರೇಟಿಗೆ ಕೊಡ್ತಾರೆ, ಅವ್ರದ್ದೊಂದು ವ್ಯವಹಾರ ಬೇರೆ ಇರ್ತದೆ. ಬಟ್ ಅವ್ರು ಈ ರೀತಿ ಮಾಡಿದ್ದಾರೆ ಬಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿ ವಂಚನೆ ಮಾಡೋ ಉದ್ದೇಶಕ್ಕೋಸ್ಕರನೇ ನಗದು ರೂಪದಲ್ಲಿ ಒಂದು ಅಮೌಂಟನ್ನು ಬೇರೆ ರೀತಿ ತಗೋತಾನೆ ಮತ್ತು ಸರ್ಕಾರದ ರಿಜಿಸ್ಟ್ರೇಷನ್ ಇರ್ತದಲ್ಲ ಅದ್ರ ಪ್ರಕಾರ 7,43,000 ರೂಪಾಯಿ ತಗೋತಾನು. ಈ ಒಂದು ವಿಷಯ ಹೊರಗೆ ಸೈಟ್ ಸ್ಥಿತಿ ಏನಾಯ್ತು, ನಿಮ್ಗೆ ಕೊಟ್ರೆ ಅವರಿಗೆ ಕೊಟ್ರೆ ಸರ್ ನಮ್ಮ ಹತ್ರ